ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪೇರಳೆ ಅಥವಾ ಸೀಬೆ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್: ಎ ಹೃದ್ರೋಗ, ಬಿ ಬಿಪಿ, ಸಿ ಶುಗರ್, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಪೇರಳೆಯಲ್ಲಿ ಫೈಬರ್ ಉತ್ತಮ ಪ್ರಮಾಣದಲ್ಲಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಪೇರಳೆ ಹಣ್ಣಿನಿಂದ ದೂರ ಇರುವುದು ಸೂಕ್ತ. ಅತಿಸಾರ ಅಥವಾ ಗ್ಯಾಸ್ ಸಮಸ್ಯೆ ಇದ್ದರೆ ಪೇರಳೆ ಹಣ್ಣನ್ನು ತಿನ್ನಬಾರದು. ಇದು ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಇಟ್ಟ ಈರುಳ್ಳಿಯನ್ನು ಸೇವಿಸುವುದರಿಂದ ಯಾವ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ಎದೆಯುರಿ, ಬಿ ಜಠರ ಸಮಸ್ಯೆ, ಸಿ ಹೃದಯಾಘಾತ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಫ್ರಿಡ್ಜ್ನ ತೇವಾಂಶದಿಂದಾಗಿ ಈರುಳ್ಳಿಯ ಮೇಲೆ ಕಪ್ಪು ಕಲೆಗಳು ಉಂಟಾಗುತ್ತವೆ. ಇಂಥ ಈರುಳ್ಳಿಯನ್ನು ಸೇವಿಸಿದಾಗ ಎದೆ ಉರಿ, ಜಠರದಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಇಂತಹ ಜಠರ ಸಮಸ್ಯೆಗಳು ಕರುಳು ಕ್ಯಾನ್ಸರ್ನಂತಹ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ. ಮೂರನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೃದಯಾಘಾತದ ನಂತರ ಹೆಚ್ಚಾಗಿ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ತಲೆನೋವು, ಬಿ ಬ್ರೈನ್ ಸ್ಟ್ರೋಕ್, ಸಿ ರಕ್ತಹೀನತೆ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೈನ್ ಸ್ಟ್ರೋಕ್. ವಿಶೇಷವಾಗಿ ಶೀತ ಅವಧಿಯಲ್ಲಿ ದೇಹದ ತಾಪಮಾನವು ತೀವ್ರವಾಗಿ ಕುಸಿಯುತ್ತದೆ. ಶೀತ ವಾತಾವರಣದಲ್ಲಿ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ. ಇದು ಮೆದುಳಿನ ಸ್ಟ್ರೋಕ್ ಅಪಾಯವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಸ್ಟ್ರೋಕ್ ಎದುರಿಸಲು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಕೆಲವರಲ್ಲಿ ಪದೇ ಪದೇ ತಲೆ ಸುತ್ತು ಮತ್ತು ತಲೆನೋವು ಬರುತ್ತಿರಲು ಕಾರಣವೇನು? ಆಪ್ಷನ್ಸ್: ಎ ವಿಟಮಿನ್ಸ್ ಕೊರತೆ, ಬಿ ಅನುವಂಶೀಯತೆ, ಸಿ ಬಿಸಿಲಿನ ಶಾಖ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ಸ್ ಕೊರತೆ. ವಿಟಮಿನ್ ಬಿ12 ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು ಅದು ರಕ್ತ ರಚನೆ ಮತ್ತು ನರಮಂಡಲದ ಕಾರ್ಯನಿರ್ವಹಣೆಗೆ ಬಹಳ ಅಗತ್ಯವಾಗಿದೆ. ಇದರ ಮುಖ್ಯ ಸಮಸ್ಯೆ ಎಂದರೆ ನಮ್ಮ ದೇಹವು ಅದನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆಹಾರಗಳ ಮೂಲಕ ದೇಹಕ್ಕೆ ವಿಟಮಿನ್ ಬಿ12 ಪಡೆಯಬೇಕು. ನಮ್ಮ ದೇಹದಲ್ಲಿ ವಿಟಮಿನ್ ಬಿ12ನ ಕೊರತೆಯಾದರೆ ಪದೇ ಪದೇ ತಲೆ ಸುತ್ತು ಮತ್ತು ತಲೆನೋವಿನಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಐದನೇ ಪ್ರಶ್ನೆ, ಕಾಲರಾ ಮತ್ತು ಟೈಫಾಯ್ಡ್ಗೆ ಕಾರಣವಾಗುವ ಕ್ರಿಮಿ ಯಾವುದು? ಆಪ್ಷನ್ಸ್: ಎ ಸೊಳ್ಳೆ, ಬಿ ನೊಣ, ಸಿ ಇಲಿ, ಡಿ ಜಿರಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೊಣ. ಆರನೇ ಪ್ರಶ್ನೆ, ಯಾವ ಒಂದು ತಪ್ಪಿನಿಂದ ಮನುಷ್ಯ ನೂರಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ದಾನ ಧರ್ಮ, ಬಿ ಕೆಟ್ಟ ಆಲೋಚನೆ, ಸಿ ಒಡನಾಟ, ಡಿ ಕುಲದೇವರ ಪೂಜೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಲದೇವರ ಪೂಜೆ. ಮನೆಯ ಕುಲದೇವರ ಪೂಜೆಯನ್ನು ಮಾಡದಿದ್ದರೆ ಕ್ರಮೇಣ ನಕಾರಾತ್ಮಕ ಶಕ್ತಿ, ಅಪಘಾತ ಸೇರಿದಂತೆ ಇನ್ನಿತರ ಅಡೆತಡೆಗಳನ್ನು ಕುಟುಂಬದಲ್ಲಿ ಎದುರಿಸಬೇಕಾಗುತ್ತದೆ. ಕೌಟುಂಬಿಕ ಪ್ರಗತಿ ಕುಂಠಿತವಾಗುತ್ತದೆ. ಸಂಸ್ಕಾರಗಳ ಕೊರತೆ, ನೈತಿಕ ಅವನತಿ, ಅಪಶ್ರುತಿ, ಅಶಾಂತಿ ಆ ಮನೆಯಲ್ಲಿ ತಲೆದೋರುತ್ತದೆ. ಗ್ರಹಗಳು ಮತ್ತು ರಾಶಿಗಳ ಸಂಯೋಜನೆಯು ಉತ್ತಮವಾಗಿದ್ದರೂ ಸಹ ಕುಟುಂಬದಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರುತ್ತವೆ. ಆದ್ದರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ದೂರವಿರಲು ಮನೆ ಕುಲದೇವರ ಪೂಜೆಯನ್ನು ಎಂದಿಗೂ ಸಹ ಬಿಡಬಾರದು. ಏಳನೇ ಪ್ರಶ್ನೆ, ಕಾಮಕ್ರೋಧಗಳನ್ನು ನಾಶ ಮಾಡುವ 2 ವಸ್ತುಗಳು ಯಾವುವು? ಆಪ್ಷನ್ಸ್: ಎ ಶ್ರದ್ಧಾ, ಬಿ ಮೇಧ, ಸಿ ತಾಳ್ಮೆ, ಡಿ ಧ್ಯಾನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮದೇವನು ಈ ಭೂಮಿಯ ಮೇಲೆ ಕಾಮ, ಕ್ರೋಧ ಇತ್ಯಾದಿಗಳನ್ನು ನಾಶ ಮಾಡುವ 2 ವಸ್ತುಗಳು ಶ್ರದ್ಧಾ ಮತ್ತು ಮೇಧ ಎಂದು ಹೇಳಿದ್ದಾರೆ. 8ನೇ ಪ್ರಶ್ನೆ, ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗುವಂತಹ ಬಿ12 ವಿಟಮಿನ್ ಅನ್ನು ಯಾವ ತರಕಾರಿ ಒದಗಿಸುತ್ತದೆ? ಆಪ್ಷನ್ಸ್: ಎ ನುಗ್ಗೆಕಾಯಿ,
ಬಿ ತೆಂಗಿನ ಹಾಲು, ಸಿ ಸಿಹಿಗೆಣಸು, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆಕಾಯಿ. ಕೇವಲ ಲೈಂಗಿಕ ಶಕ್ತಿಗಾಗಿ ಅಷ್ಟೇ ಅಲ್ಲದೆ ನಮ್ಮ ದೇಹದ ಶಕ್ತಿಗಾಗಿ, ಉಷ್ಣತೆಯನ್ನು ಹತೋಟಿಯಲ್ಲಿಡಲು ಹಾಗೂ ಇನ್ನಿತರ ಮುಖ್ಯ ಆರೋಗ್ಯಕ್ಕಾಗಿ ವಿಟಮಿನ್ ಬಿ12, ವಿಟಮಿನ್ ಬಿ17 ಸೇರಿದಂತೆ ಅನೇಕ ಬಿ ಕಾಂಪ್ಲೆಕ್ಸ್ ಗುಂಪಿಗೆ ಸೇರಿದ ವಿಟಮಿನ್ಗಳು ನುಗ್ಗೆಕಾಯಿಯಲ್ಲೇ ಸಿಗುವುದರಿಂದ ಆಹಾರದಲ್ಲಿ ನುಗ್ಗೆಕಾಯಿ ಹೇರಳವಾಗಿ ಬಳಸುವುದು ಅತ್ಯಗತ್ಯ. 9ನೇ ಪ್ರಶ್ನೆ. ಕಿಡ್ನಿ ಸಮಸ್ಯೆಗಳಿಂದ ಬಳಲುತ್ತಿರುವವರು ವಾರದಲ್ಲಿ 2-3 ಬಾರಿ ಯಾವುದನ್ನು ಸೇವಿಸುವುದರಿಂದ ಕಿಡ್ನಿ ಸಮಸ್ಯೆ ಇಲ್ಲದಂತಾಗುತ್ತದೆ? ಆಪ್ಷನ್ಸ್ ಎ ಸುವರ್ಣಗಡ್ಡೆ, ಬಿ ಬಾಳೆದಿಂಡು, ಸಿ ಹಾಗಲಕಾಯಿ, ಡಿ ನುಗ್ಗೆ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆದಿಂಡು. ಬಾಳೆದಿಂಡು ಸಾಕಷ್ಟು ಪ್ರಮಾಣದ ಫೈಬರ್ನಿಂದ ಕೂಡಿರುವುದರಿಂದ ದೀರ್ಘಾವಧಿಯ ಕಿಡ್ನಿ ಸಮಸ್ಯೆ, ಮಲಬದ್ಧತೆ, ಬಾಯಿಯ ಹುಣ್ಣುಗಳು ಮತ್ತು ಹೊಟ್ಟೆಯಲ್ಲಿ ಹುಣ್ಣಾಗುವುದನ್ನು ತಡೆಗಟ್ಟಲು ಇದು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ. ಮಕ್ಕಳಲ್ಲಿ ಏಕಾಗ್ರತೆ ಮಟ್ಟವನ್ನು ಹೆಚ್ಚಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ನಿದ್ರೆ, ಬಿ ಪೌಷ್ಟಿಕ ಆಹಾರ, ಸಿ ಹೆಚ್ಚು ನೀರು ಸೇವನೆ, ಡಿ ಚಟುವಟಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ನಿದ್ರೆ. ಮಧ್ಯಾಹ್ನ ಅಥವಾ ಶಾಲಾ ಸಮಯದ ನಂತರ 20ರಿಂದ 30 ನಿಮಿಷಗಳ ಪವರ್ ನಿದ್ದೆಯು ಮಕ್ಕಳ ಮೇಲೆ ಮತ್ತಷ್ಟು ಗಮನವನ್ನು ಬೆಳೆಸುತ್ತದೆ. ಮೆಮೊರಿ ಸಂಯೋಜನೆ ಮತ್ತು ಸರಿಯಾದ ವಿಶ್ರಾಂತಿ ನಮ್ಮ ನೆನಪುಗಳನ್ನು ರೂಪಿಸುವ ನರ ಸಂಪರ್ಕಗಳನ್ನು ಬಲಪಡಿಸುತ್ತವೆ. ಹೀಗಾಗಿ ಏಕಾಗ್ರತೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಸಾಕಷ್ಟು ನಿದ್ರೆ ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ. ಮನೆಯಲ್ಲಿ ಸೊಳ್ಳೆ ಮತ್ತು ನೊಣಗಳ ಕಾಟವನ್ನು ತಪ್ಪಿಸಲು ಯಾವ ಸಸ್ಯ ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ತುಳಸಿ, ಬಿ ಪುದೀನ, ಸಿ ಮನಿ ಪ್ಲಾಂಟ್, ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನ. ಪುದೀನದಲ್ಲಿರುವ ರಿಫ್ರೆಶಿಂಗ್ ಪರಿಮಳವು ಸೊಳ್ಳೆ, ನೊಣ ಸೇರಿದಂತೆ ಇತರ ಕೀಟಗಳನ್ನು ಮನೆಯಿಂದ ದೂರವಿಡಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರಪಂಚದ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕ, ಸಿ ನೆದರ್ಲ್ಯಾಂಡ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೆದರ್ಲ್ಯಾಂಡ್. ಮುಂದಿನ ಪ್ರಶ್ನೆ. ವೀಳ್ಯದೆಲೆ ಯಾವ ರೋಗ ಅಥವಾ ಕಾಯಿಲೆಯನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಗರ್ಭಕೋಶ ಕ್ಯಾನ್ಸರ್, ಬಿ ಮಾನಸಿಕ ಖಿನ್ನತೆ, ಸಿ ಮಧುಮೇಹ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ವೀಳ್ಯದೆಲೆ ಅಥವಾ ವೀಳ್ಯದೆಲೆ ಕಷಾಯವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ, ವೀರ್ಯಾಣು ವೃದ್ಧಿ, ಹಾರ್ಮೋನ್ ಅಸಮತೋಲನ, ಮನೋಧೈರ್ಯ ಹಾಗೂ ಮಹಿಳೆಯರಿಗೆ ಸಂಬಂಧಿಸಿದ ಗರ್ಭಕೋಶ ಕ್ಯಾನ್ಸರ್, ಅಂಡಾಶಯದ ರೋಗಗಳನ್ನು ಬರದಂತೆ ತಡೆಯುವಲ್ಲಿ ಹೆಚ್ಚು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ. ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ನಗರಗಳು ಮತ್ತು ಪಟ್ಟಣಗಳಿವೆ? ಆಪ್ಷನ್ಸ್ ಎ 6,000, ಬಿ 5,000, ಸಿ 4,000, ಡಿ 3,000. ಸರಿಯಾದ ಉತ್ತರ ಆಪ್ಷನ್ ಸಿ 4,000. ಭಾರತದಲ್ಲಿ ಒಟ್ಟು 4,000 ನಗರಗಳು ಮತ್ತು ಪಟ್ಟಣಗಳಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.